ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಗಂಡಾಂತರ. ಒಂದು ವೇಳೆ ಹೈಕೋರ್ಟ್ ಸಿಬಿಐ ತನಿಖೆಗೆ ಆದೇಶವನ್ನ ನೀಡಿದ್ರೆ ಸಂಕಷ್ಟ ಎದುರಾಗುತ್ತೆ. ಡಿಸೆಂಬರ್ 10ನೇ ತಾರೀಕು ಸಿಬಿಐ ತನಿಖೆಗೆ ಕೋರಿರುವಂತಹ ಅರ್ಜಿಯ ವಿಚಾರಣೆ ಇರುತ್ತೆ. ಸಿಬಿಐನಿಂದ ಪ್ರಕರಣದ ತನಿಖೆಯನ್ನ ಕೋರಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದಾಗಲೇ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ವಿಚಾರಣೆ ನಡೆಯೋದಿದೆ. ಇಡಿ ಪತ್ರದಲ್ಲಿ ಸಿದ್ದರಾಮಯ್ಯ ಆಪ್ತರ ಪ್ರಭಾವದ ಬಗ್ಗೆ ಪ್ರಸ್ತಾಪ ಆಗಿದೆ. ಇದು ಸ್ನೇಹಮಯಿ ಕೃಷ್ಣ ಅವರಿಗೆ ಅಸ್ತ್ರವಾಗಿ ಪರಿಣಮಿಸುತ್ತೆ. ಸಿಬಿಐ ತನಿಖೆಗೆ ಆಗ್ರಹಿಸೋದಕ್ಕೆ ಒಂದು ಪ್ರಬಲ ಅಸ್ತ್ರವಾಗುತ್ತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ. ಇನ್ನು ವಿಚಾರಣೆಯನ್ನ ಮುಂದೂಡಿಕೆಗೆ ಸಿಎಂ ಪರ ವಕೀಲರು ಮನವಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಜಮೀನು ಮಾಲೀಕ ದೇವರಾಜು ಪರ ವಕೀಲರಿಂದಲೂ ಮನವಿ ಸಲ್ಲಿಕೆ ಆಗಬಹುದು. ಜನವರಿ 25ನೇ ತಾರೀಕಿನ ನಂತರ ಅರ್ಜಿಯ ವಿಚಾರಣೆಗೆ ಮನವಿ ಸಲ್ಲಿಸುವಂತ ಸಾಧ್ಯತೆಗಳಿದಾವೆ. ಡಿಸೆಂಬರ್ 10ನೇ ತಾರೀಕೆ ವಿಚಾರಣೆ ನಡೆಸಿದ್ರೆ ಸಿದ್ದರಾಮಯ್ಯಗೆ ಆತಂಕ ಎದುರಾಗಲಿದೆ. ಹೀಗಾಗಿ ಏಕಸದಸ್ಯ ಪೀಠದ ವಿಚಾರಣೆಯನ್ನ ಮುಂದೂಡೋದಕ್ಕೆ ಪ್ರಯತ್ನ ಪಡಲಾಗುತ್ತೆ. ಹೈಕೋರ್ಟ್ ವಿಭಾಗೀಯ ಪೀಠದ ಮೇಲ್ಮನವಿ ವಿಚಾರಣೆಯ ನಂತರದಲ್ಲಿ ರಿಟ್ ವಿಚಾರಣೆಗೆ ಸಿಎಂ ಹಾಗೆ ದೇವರಾಜು ಪರ ವಕೀಲರು ಮನವಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳಿದೆ. ನಿನ್ನೆ ದಿನ ಪ್ರಾಸಿಕ್ಯೂಷನ್ ಕೊಟ್ಟಿರುವಂತಹ ಅನುಮತಿಯನ್ನ ಪ್ರಶ್ನಿಸಿ ವಿಚಾರಣೆ ನಡೆಯಿತು. ಅದನ್ನ ಗಮನಿಸಿದ್ವಿ ನಾವು. ಸಿಎಂ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಹಾಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪರವಾದಂತಹ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು. ಜೊತೆಗೆ ಸರ್ಕಾರದ ಪರ ವಕೀಲರು ಕೂಡ ತಮ್ಮ ಅಭಿಪ್ರಾಯವನ್ನ ಕೋರ್ಟ್ನ ಮುಂದೆ ಸಲ್ಲಿಸಿದ್ರು. ಇದೀಗ ಸಿಬಿಐ ತನಿಖೆಗೆ ಆದೇಶವನ್ನ ನೀಡಿದ್ರೆ ಏನಾಗಬಹುದು ಅನ್ನುವಂತ ಸಂಕಷ್ಟ ಮುಂದಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಿನ್ನೆ ದಿನ ಆಗಿರುವಂತಹ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಪ್ರಶ್ನಿಸಿ ಆಗಿರುವಂತಹ ವಿಚಾರಣೆಯನ್ನ ನಾವು ಗಮನಿಸಿದ್ವಿ. ಇನ್ನು ಮುಂದೆ ಈ ಸಿಬಿಐ ತನಿಖೆಗೆ ವಿಚಾರಣೆಯನ್ನ ಕೋರಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇರುತ್ತೆ. ಇದು ಬಹುಶಃ ಪ್ಲಸ್ ಆಗೋದು ಸ್ನೇಹಮಯಿ ಕೃಷ್ಣ ಅವರಿಗೆ ಅನ್ನುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ರಮೇಶ್, ಚೈತ್ರ, ಈಗ ಡಿಸೆಂಬರ್ 10ನೇ ತಾರೀಕು ಈ ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆದಿದೆ. ನಿನ್ನೆ ಎಲ್ಲ ಸಿಎಂ ಪರ ವಕೀಲರು ಮತ್ತು ದೇವರಾಜು ಪರ ವಕೀಲರ ಒಂದು ಇನ್ಸಿಸ್ಟೆನ್ಸ್ ಏನಾಗಿತ್ತು ಕೋರ್ಟ್ ನಲ್ಲಿ, ಮನವಿ ಏನಾಗಿತ್ತು ಅಂದ್ರೆ ಈ ಅರ್ಜಿ ವಿಚಾರಣೆ ಅಂದ್ರೆ 10ನೇ ತಾರೀಕು ನಿಗದಿಯಾಗಿರುವಂತಹ ಅರ್ಜಿ ವಿಚಾರಣೆಯನ್ನ ಕೂಡ ಜನವರಿ 25ರ ನಂತರದ ದಿನಕ್ಕೆ ಮುಂದೂಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ರು. ಅಂದ್ರೆ ಅವರ ಆತಂಕ ಸ್ಪಷ್ಟ ಆಗಿತ್ತು. ಒಂದ್ ವೇಳೆ ಏನಾದ್ರು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದು ಒಂದ್ ವೇಳೆ ಸಿಬಿಐ ತನಿಖೆಗೆ ಆದೇಶ ಆದ್ರೆ ಆಗ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ. ಹೀಗಾಗಿ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಏನೇನು ಅಂದ್ರೆ ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಈಗ ಏನು 10ನೇ ತಾರೀಕು ವಿಚಾರಣೆ ಇದೆ, ಡಿಸೆಂಬರ್ 10ನೇ ತಾರೀಕು, ಅವತ್ತು ಕೂಡ ಇದೇ ಒಂದು ಮನವಿಯನ್ನು ಮಾಡೋ ಸಾಧ್ಯತೆ ಇದೆ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ. ಯಾಕಂದ್ರೆ ವಿಭಾಗೀಯ ಪೀಠದಲ್ಲಿ ಇದೇ ಕೇಸ್ಗೆ ಸಂಬಂಧಪಟ್ಟಂತ ಮೇಲ್ಮನವಿ ವಿಚಾರಣೆ ಬಾಕಿ ಇರೋದ್ರಿಂದ ತಾವು ವಿಚಾರಣೆಯನ್ನ ಮುಂದೂಡಿ ಅಂತ ಹೇಳಿ ಮನವಿ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಒಂದ್ ವೇಳೆ ಹೈಕೋರ್ಟ್ ಏನಾದ್ರು ಅರ್ಜಿ ವಿಚಾರಣೆಯನ್ನ ಮುಂದೂಡಿದ್ರೆ ಆಗ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಒಂದ್ ವೇಳೆ ಕೋರ್ಟ್ ವಿಚಾರಣೆಯನ್ನು ಮುಂದೂಡದೇನೆ ಸಿಬಿಐ ತನಿಖೆ ಬಗ್ಗೆ ವಿಚಾರಣೆ ನಡೆಸಿದ್ರೆ ಆಗ ಇಡಿ ಬರೆದಿರುವಂತ ಪತ್ರ ಏನಿದೆ ಅದು ಕೂಡ ಮಹತ್ವದ ಪಾತ್ರ ವಹಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಆಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಕೂಡ ಎದುರಾಗಬಹುದು. ಹೀಗಾಗಿ 10ನೇ ತಾರೀಕು ಏನು ವಿಚಾರಣೆ ಆಗುತ್ತೆ ಅದು ಅವತ್ತಿನ ದಿನ ಮುಂದೂಡಿಕೆ ಆದ್ರೆ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ಸಮಸ್ಯೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಚೈತ್ರ, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ.